ಹಲೋ ಎವ್ರಿವಾನ್. ಬೆಳಗ್ಗೆಯಿಂದ ಎಲ್ಲ ನೋಡಿರ್ತೀರ. ಇಲ್ಲಿಗೆ 2 ಪ್ರೊಮೋ ರಿಲೀಸ್ ಆಗಿದೆ ಬಿಗ್ ಬಾಸಿಂದ. ಬೆಳಗ್ಗೆ ಬಂದುಬಿಟ್ಟು ಗುರೂಜಿ ಅವರು ಮನೆ ಒಳಗಡೆ ಬರೋದು. ಇವಾಗ ತಾನೇ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆಯಲ್ಲ, ಎಲ್ಲರಿಗೂ ಒಂದು ಪಾಸಿಟಿವ್ ಎನರ್ಜಿ ಬರಲಿ ಅಂತ ಕರೆಸಿದಂಗಿದೆ. ಬರ್ತಾರೆ, ಬಂದ ತಕ್ಷಣವೇ ವರ್ತು ಸಂತೋಷ್ ಅವ್ರ ಹತ್ರ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಟ್ಯಾಟು ಹಾಕಿಸ್ಕೊಂಡಿದ್ದೀರಲ್ಲ, ಆ ಟ್ಯಾಟು ಹಾಕಿಸ್ಕೊಂಡಾಗ್ಲಿಂದ ನಿಮಗೆ ಸ್ವಲ್ಪ ನೆಗೆಟಿವ್ ಎನರ್ಜಿ ಅಂದರೆ ಪಾಸಿಟಿವ್ನೆಸ್ ಇಲ್ಲ ನಿಮಗೆ ಅಲ್ವಾ ಅಂತೆಲ್ಲ ಕೇಳ್ತಾರೆ. ಅದನ್ನು ವರ್ತು ಸಂತೋಷ್ ಅವ್ರು ಖುದ್ದಾಗಿ ಒಪ್ಕೋತಾರೆ ಕೂಡ. ಇದಕ್ಕೆ ಎಲ್ಲರೂ ಹೇಳ್ತಾ ಇರೋದೇನೆಂದರೆ, ಆಚೆ ಅರೆ ಈ ಕಾಲದಲ್ಲಿ ಸೈನ್ಸ್ ರನ್ ಆಗ್ತಿರೋ ಕಾಲದಲ್ಲಿ ಯಾರು ಆಸ್ಟ್ರಾಲಜಿ ಎಲ್ಲ ನಂಬ್ತಾರೆ ಅಂತ. ಬಟ್ ನಾನು ಹೇಳೋದಂದರೆ, ಫಸ್ಟ್ ಸೈನ್ಸ್ ಬರಲಿಲ್ಲ, ಫಸ್ಟ್ ಬಂದಿದೆ ಆಸ್ಟ್ರಾಲಜಿ. ಸೈನ್ಸ್ ಇವಾಗ ಏನಿದೆಯೋ ಅದನ್ನು ಡಿಸ್ಕವರ್ ಮಾಡ್ತಾ ಇದೆ ಅಷ್ಟೇ. ಸೊ ಪಾಸಿಟಿವ್ ಎನರ್ಜಿ ಎಕ್ಸಿಸ್ಟ್, ದೇವರನ್ನೋರು ಇದ್ದಾನೆ ಅಂತ ನಂಬಬೇಕು ಎಲ್ಲರೂ. ಅದು ನನ್ನ ಒಪಿನಿಯನ್. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಮ್ರತಾ ಅವ್ರಿಗೆ ಹೇಳ್ತಾರೆ, ನಿಮ್ಮ ಲೈಫಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಹೊಸ ಜೀವನ ಸ್ಟಾರ್ಟ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲರೂ ಅದಕ್ಕೆ ಸ್ನೇಹಿತಿರ್ಬೋದು, ಅದಕ್ಕೆ ಹಂಗೆ ಹಂಗೆ ಅಂತ ಕಮೆಂಟ್ ಆಗ್ತಾ ಇದ್ದಾರೆ. ಬಟ್ ಅವ್ರ ಪರ್ಸ್ನಲ್ ಲೈಫ್ ಗುರು ಯಾರಾದರೂ ಆಗಿರಲಿ, ಚೆನ್ನಾಗಿರಲಿ. ಒಟ್ಟು ಲಾಸ್ಟಲ್ಲಿ ಪ್ರತಾಪ್ ಇದೇ ಸ್ವಲ್ಪ ಬೇಜಾರಾಗೋದಂದರೆ, ಪ್ರತಾಪ್ ಇತ್ತೀಚೆಗೆ ಅವ್ರ ಅಪ್ಪ ಅಮ್ಮ ಬಂದೋದಾಗ್ಲಿಂದ ತುಂಬ ಖುಷಿಯಾಗಿದ್ದಾರೆ, 3 ದಿನದಿಂದ ತುಂಬ ಹ್ಯಾಪಿಯಾಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಅದೆಲ್ಲರಿಗೂ ನಮಗೆ ಕಾಣಿಸ್ತಾ ಇದೆ. ಬಟ್ ಈಗ ಗುರೂಜಿ ಬಂದುಬಿಟ್ಟು ಇನ್ನೂ ಸ್ವಲ್ಪ ದಿನ ನಾವು ಫ್ಯಾಮಿಲಿಯಿಂದ ದೂರ ಇರೋ ಹಂಗೆ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳಿದಾಗ ಪ್ರತಾಪ್ ಅವ್ರು ತುಂಬ ಬಾಧೆ ಪಡ್ತಾರೆ, ತುಂಬ ದುಃಖ ಪಡ್ತಾರೆ. ಅದು ಕೇಳಿದಾಗ ಒಂದು ಜಾಸ್ತಿನೇ ಬೇಜಾರಾಯಿತು. ಅದನ್ನ ಪ್ರೋಮೋ ನೋಡ್ತಿರ್ಬೇಕಾದ್ರೇ ಪ್ರತಾಪ್ ಅವ್ರಿಗೆ ಸ್ವಲ್ಪ ಎನರ್ಜಿ ಇರಲಿ, ಚೆನ್ನಾಗಿ ಆಡಲಿ ಅಂತ ಪ್ರೇ ಮಾಡೋಣ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಪ್ರೋಮೋಲಿ ಬೆಂಕಿ ಅವರಿಗೆ ಇವರು ಬಿಗ್ ಬಾಸ್ ಕೇಳ್ತಾರೆ, ನೀವು ಕ್ಯಾಪ್ಟನ್ ಮೇಲೆ ಕ್ಯಾಪ್ಟನ್ಸಿ ಕಂಟೆಂಡರ್ಸಿಂದ ಯಾರನ್ನ ನೀವು ಆಚೆ ಇಡೋಕ್ಕೆ ಫಸ್ಟ್ ಈ ಆಟದಿಂದ ಆಚೆ ಇಡೋಕ್ಕೆ ಇಷ್ಟಪಡ್ತೀರಾ ಅಂತ ಬಂದಾಗ ಬೆಂಕಿ ಕಾರ್ತಿಕ್ ಹೆಸರು ತೊಗೊಳ್ತಾರೆ. ರೀಸನ್ ಕೊಟ್ಟಿದ್ದು ಅವ್ರಿಗೆ ತಾಳ್ಮೆ ಇಲ್ಲ ಅಂತ ಹೇಳ್ತಾರೆ. ತುಕಾಲಿನೂ ಕೂಡ ಹೇಳ್ತಾರೆ, ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಅಂದರೆ ಈ ಗೇಮಿಂದ ಆಚೆ ಇಡ್ತೀವಿ ಅಂತ. ಅದಕ್ಕೆ ನಮ್ರತಾ ಕೌಂಟರ್ ಕೊಡ್ತಾರೆ, ಹಂಗಾದರೆ ನಿಮಗೂ ಪೇಷನ್ಸ್ ಇಲ್ಲ ಅಲ್ವಾ, ಹಂಗಾದರೆ ನೀವು ಹಿಂಗೆ ಹೇಳ್ತೀರಾ ನೀವು ಚೆನ್ನಾಗಿ ಆಡ್ತೀರಾ ಅಂತ. ಅದು ಆ್ಯಕ್ಚುಲಿ ನಮ್ರತಾ ಕೇಳಿದ್ದು ವ್ಯಾಲಿಡ್ ಪಾಯಿಂಟ್. ಅಗೇನ್ ತನಿಷಾ ಅವ್ರು ಹೇಳಿದ್ದು ಪಾಯಿಂಟ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಬಂದರೆ, ಹೌದು ಕಾರ್ತಿಕ್ ಟ್ರಿಗರ್ ಆಗ್ತಾರೆ, ಬಟ್ ಗೇಮಲ್ಲಿ ಯಾವತ್ತೂ ಹೈಲಿ ಫೋಕಸ್ಡ್ ಆಗಿರ್ತಾರೆ, ಚೆನ್ನಾಗಿ ಆಡ್ತಾರೆ. ಮತ್ತು ಬೆಂಕಿ ಇನ್ನೊಂದು ಪಾಯಿಂಟ್ ಹೇಳಿದ್ರು, ಅವ್ರು ಗೆದ್ದುಬಿಟ್ರೆ ಕ್ರೆಡಿಟ್ಸ್ ಎಲ್ಲ ಅವರೇ ತೊಗೋತಾರೆ, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇರುತ್ತೆ ಅವರಿಗೆ. ಅದು ಎಷ್ಟೋ ಸಲ ಉಲ್ಟಾ ಆಗಿದೆ ಕೂಡ ಅಂತ. ಅದು ಮೋಸ್ಟ್ಲಿ ಅವರು ಒಂದು ಗೇಮಲ್ಲಿ ಐ ಥಿಂಕ್ 3 ವೀಕ್ಸ್ ಬ್ಯಾಕ್ ಬೆಂಕಿ ಅವ್ರ ತಂಡ ಸ್ವಲ್ಪ ಲೋ ಆಗಿದ್ದಾಗ, ಅಂದರೆ ಇಬ್ಬರಿಗೂ ಮ್ಯಾಚ್ ಆಗ್ತಿರಲ್ಲ, ಅವ್ರ ಟೀಮ್ಮೇಟ್ಸಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿರ್ತಾರೆ, ಕಾರ್ತಿಕ್ ಅವ್ರ ಟೀಮಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿರೋ ಪ್ಲೇಯರ್ಸ್ ಇರಲ್ಲ. ಆದರೂ ಕಾರ್ತಿಕ್ ವಿನ್ ಆಗಿ ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಆಗಿ ಇವ್ರು ಸೆಲೆಕ್ಟ್ ಆಗಿರ್ತಾರೆ. ಆವಾಗ ಕಾರ್ತಿಕ್ ಒಂದ್ಸಲ ಸ್ಟೇಟ್ಮೆಂಟ್ ಪಾಸ್ ಮಾಡಿರ್ತಾರೆ, ಇದೆಲ್ಲ ನನ್ನಿಂದನೇ ಆಗಿದ್ದು ಮೇಜರ್ಲಿ ಅಂತ. ಎಲ್ಲರೂ ಟ್ರಿಗರ್ ಆಗಿರ್ತಾರೆ. ಮೋಸ್ಟ್ಲಿ ಆ ಪಾಯಿಂಟ್ನ ಇಲ್ಲಿ ಬೆಂಕಿ ಸ್ಪೆಸಿಫೈ ಮಾಡಿದರು ಅಂತ ನನಗನ್ಸುತ್ತೆ. ಆದರೆ ಅದು ತಪ್ಪು ಅಂತ ನನಗನ್ಸುತ್ತೆ. ಅದೇ ಥರ ನಮ್ರತಾ ತನಿಷಾ ಕೇಳಿದ್ದು ಅಷ್ಟೇ, ಹಂಗಾದ್ರೆ ನಿಮಗೆ ನಂಬಿಕೆ ಇರಲ್ಲ ಅಂತ. ಅದು ವ್ಯಾಲಿಡ್ ಪಾಯಿಂಟ್. ಆದರೆ ತನಿಷಾ ಕೂಡ ಯಾವಾಗಲೂ ಹೈಲಿ ಫೋಕಸ್ಡ್ ಆಗಿರ್ತಾರೆ, ಗೇಮ್ ಅಂತ ಬಂದರೆ ಚೆನ್ನಾಗಿ ಆಡ್ತಾರೆ. ಅದು ತನಿಷಾ ಯೋಚನೆ ಮಾಡಬೇಕಿತ್ತು ಸ್ಟೇಟ್ಮೆಂಟ್ ಪಾಸ್ ಮಾಡಬೇಕಾದ್ರೆ, ಅಯ್ಯೋ ನನ್ನ ಬಿಹೇವಿಯರ್ ಇರೋದು ಕೂಡ ಹಂಗೆ ಅಲ್ವಾ ಅಂತ. ಆದರೆ ತನಿಷಾ ಯಾವಾಗಲೂ ಕ್ರೆಡಿಟ್ ಎಲ್ಲ ನನಗೆ ಅಂತ ಯಾವಾಗ ಇಲ್ಲಿವರೆಗೂ ಮಾತಾಡಿಲ್ಲ. ಸೊ ಇದು ಫ್ರೆಂಡ್ಸ್ ಮಧ್ಯೆನೇ ಆಗ್ತಿರೋದ್ರಿಂದ ಸ್ವಲ್ಪ ಎಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನಿಸುತ್ತೆ. ಅದಕ್ಕೆ ಕ್ಲಾರಿಟಿ ಸಿಗುತ್ತಾ ಎಪಿಸೋಡಲ್ಲಿ ಅಂತ ನೋಡೋಣ. ದಿಸ್ ಈಸ್ ಆಲ್ ಅಬೌಟ್ ಅ ರಿವ್ಯೂ. ಥ್ಯಾಂಕ್ ಯು ಎವ್ರಿವಾನ್.